ಅದೃಷ್ಟದ ಜೊತೆಗೆ ಅವಕಾಶ ಸಿಕ್ಕರೆ ಎಂತಹ ಸಾಧನೆ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಗಿಲ್ಲಿ ನಟನೇ ಸಾಕ್ಷಿ. ಪುಟ್ಟ ಹಳ್ಳಿಯೊಂದರ ಈ ದೇಸಿ ನಟ ಅವತ್ತು ಪುಟ್ಟದೊಂದು ಅವಕಾಶಕ್ಕೋಸ್ಕರ ಕಾದ್ರು. ಇದೀಗ ಚಿತ್ರರಂಗವೇ ಅವರಿಗೆ ರತ್ನಗಂಬಳಿ ಹಾಸಿದೆ. ಅಚ್ಚರಿಯ ಸಂಗತಿ ಅಂದ್ರೆ ಮೊದಲ ಚಿತ್ರಕ್ಕೆ ಗಿಲ್ಲಿ ನಟ ಜೇಬು ತುಂಬಾ ಸಂಭಾವನೆ ಪಡೆದಿದ್ದಾರಂತೆ. ಕನ್ನಡದ ಕೆಲವು ನಟರ ಸಂಭಾವನೆಗಿಂತಲೂ ದುಪ್ಪಟ್ಟು ಹಣ ಗಿಲ್ಲಿಗೆ ಸಂದಾಯ ಆಗಿದೆಯಂತೆ. ಹಾಗಾದ್ರೆ ಗಿಲ್ಲಿ ಪಡೆದ ಸಂಭಾವನೆ ಎಷ್ಟು ಗೊತ್ತಾ? ಅಷ್ಟೊಂದು ಹಣ ಪಡೆಯೋಕೆ ಗಿಲ್ಲಿ ಸಾಗಿ ಬಂದಂತಹ ದಾರಿ ಎಂಥದ್ದು? ಮೊದಲ ಚಿತ್ರದಲ್ಲೇ ಅಷ್ಟೊಂದು ಸಂಭಾವನೆ ಪಡೆದ ಮೊದಲ ನಟ ಇವರೇನಾ? ಈಗ ಬರ್ತಾ ಇದೆ ಇನ್ಸೈಡ್ ಸ್ಟೋರಿ. ಫುಟ್ಪಾತ್ ನಿಂದ ಉಪ್ಪರಿಗೆಗೆ ಚಿನ್ನಾರಿ ನಟನ ಜರ್ನಿ ರೋಚಕ. ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಹೈದನ ಮೆಚ್ಚಿತಲ್ಲ ಕರ್ನಾಟಕ. ಬಿಗ್ ಬಾಸ್ ಗೆದ್ದು 5 ತಿಂಗಳ ನಂತರ ಹೊಸ ಸಿನಿಮಾವನ್ನು ಒಪ್ಪಿಕೊಂಡಿದ್ದಾರೆ ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಅವರಿಗೆ ನಾಯಕ ನಟನಾಗುವ ಆಫರ್ಗಳು ಬಂದಿದ್ವು. ಆದರೆ 5 ತಿಂಗಳ ಕಾಲ ಅವರು ಯಾವುದೇ ಸಿನಿಮಾ ಒಪ್ಕೊಂಡಿರಲಿಲ್ಲ. ಕತೆ ಕೇಳಿದ್ದೇನೆ, ನಿರ್ಮಾಪಕರು ಭೇಟಿಯಾಗಿದ್ದಾರೆ, ನಿರ್ದೇಶಕರು ಮನೆಗೆ ಬಂದಿದ್ರು ಅಂತ ಹೇಳುತ್ತಲೇ ಇದ್ರು. ಆದರೆ ಸಿನಿಮಾವನ್ನು ಒಪ್ಪಿಕೊಂಡ ಕುರಿತು ಒಂದೇ ಒಂದು ಮಾತನ್ನು ಕೂಡ ಆಡಿರಲಿಲ್ಲ. ಇದೀಗ ಸ್ವತಃ ನಿರ್ಮಾಣ ಸಂಸ್ಥೆಯೇ ಗಿಲ್ಲಿ ನಟನ ಹೊಸ ಸಿನಿಮಾದ ಬಗ್ಗೆ ಮಾಹಿತಿ ಕೊಟ್ಟಿದೆ. ಜೂನ್ 21ರಂದು ಗಿಲ್ಲಿ ನಟ ನಾಯಕನಾಗಿ ನಟಿಸ್ತಾ ಇರುವ ಚೊಚ್ಚಲ ಚಿತ್ರಕ್ಕೆ ಚಾಲನೆ ಸಿಗಲಿದೆ. ಅಚ್ಚರಿ ಅಂದ್ರೆ ಈವರೆಗೂ ಮೊದಲ ಚಿತ್ರಕ್ಕೆ ಯಾವ ನಟರು ಪಡೆಯದೇ ಇರುವಷ್ಟು ಸಂಭಾವನೆಯನ್ನ ಗಿಲ್ಲಿ ನಟ ಪಡೆದಿದ್ದಾರಂತೆ. ಇವತ್ತು ಗಿಲ್ಲಿ ಬೆಳ್ಳಿ ತೆರೆಯ ನಾಯಕನಾಗ್ತಿದ್ದಾನೆ ಅಂದ್ರೆ ಅದು ಸುಲಭಕ್ಕೆ ದಕ್ಕಿದ್ದಲ್ಲ. ಅದರ ಹಿಂದೆ ರೋಚಕ ಜರ್ನಿ ಇದೆ, ಅವಮಾನವಿದೆ, ಹತಾಶೆ ಇದೆ, ಉಪವಾಸವಿದ್ದ ದಿನಗಳೂ ಕೂಡ ಇದೆ. ಈ ಎಲ್ಲ ಪರೀಕ್ಷೆಯ ಅಗ್ನಿಕುಂಡದಲ್ಲಿ ಹಾದೆ ಗಿಲ್ಲಿ ಬಂದಿದ್ದಾನೆ. ಅವಕಾಶಗಳ ಜೊತೆಗೆ ಅದೃಷ್ಟವೂ ಕೂಡ ಅವರ ಜೊತೆಗಿದ್ದ ಕಾರಣದಿಂದಾಗಿ ಇವತ್ತು ಫುಟ್ಪಾತ್ನಿಂದ ಉಪ್ಪರಿಗೆಗೇರಿದ್ದಾರೆ. ಹಾಗಾಗಿ ಇಡೀ ಕರುನಾಡೆ ಕೊಂಡಾಡ್ತಾ ಇದೆ. ಗಿಲ್ಲಿ ನಮ್ಮ ಹುಡುಗ ಅಂತ ಪ್ರೀತಿಯಿಂದ ಕರೀತಾ ಇದೆ. ಅವತ್ತು ಪುಟ್ಟದೊಂದು ಪಾತ್ರಕ್ಕಾಗಿ ದಿನವಿಡೀ ಕಾದುಕೊಳ್ತಿದ್ದ ಹುಡುಗನಿಗೆ ಇವತ್ತು ನಾಯಕನಾಗಿ ಪಟ್ಟಾಭಿಷೇಕ ಮಾಡಲಾಗ್ತಿದೆ. ಗಿಲ್ಲಿ ಹುಟ್ಟಿದ್ದು ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಗ್ರಾಮದಲ್ಲಿ. ಅವರದ್ದು ಸಾಮಾನ್ಯ ರೈತಾಪಿ ಕುಟುಂಬ. ಅಪ್ಪನಿಗೆ ಕೃಷಿಯಲ್ಲಿ ಸಹಾಯ ಮಾಡುತ್ತಲೇ ITI ಓದಿದ್ರು ಗಿಲ್ಲಿ. ಹೊಟ್ಟೆಪಾಡಿನ ಕೆಲಸಕ್ಕಾಗಿ ಬೆಂಗಳೂರಿಗೆ ವಲಸೆ ಬಂದಿದ್ರು. ಹಳ್ಳಿಯಲ್ಲಿರುವಾಗ ಆರ್ಕೆಸ್ಟ್ರಾಗಳಲ್ಲಿ ಹಾಸ್ಯ ಮಾಡುತ್ತಾ ಕಾರ್ಯಕ್ರಮಗಳಲ್ಲಿ ನಗಿಸ್ತಾ ಇದ್ದಿದ್ರಿಂದ ಅವರನ್ನ ಆಕರ್ಷಿಸಿದ್ದು ಬಣ್ಣದ ಲೋಕ. ಬೆಂಗಳೂರಿಗೆ ಬಂದವರು ಕೆಲವು ದಿನಗಳ ಕಾಲ ಕೆಲಸಕ್ಕಾಗಿ ಅಲ್ದಾಡ್ತಾರೆ. ಆಮೇಲೆ ಧಾರಾವಾಹಿ, ರಿಯಾಲಿಟಿ ಶೋಗಳಲ್ಲಿ ಸೆಟ್ ಕೆಲಸಕ್ಕೆ ಸೇರ್ಕೊಳ್ತಾರೆ. ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋಗಳಲ್ಲಿ ಕಲಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಗಿಲ್ಲಿಗೆ ಅದೇ ಕಾರ್ಯಕ್ರಮಗಳಲ್ಲಿ ನಟನಾಗಿ ಭಾಗವಹಿಸುವಂತಹ ಅವಕಾಶ ಸಿಕ್ಕುತ್ತೆ. ಅಲ್ಲಿಂದ ಗಿಲ್ಲಿಯ ಬದುಕೆ ಬದಲಾಗುತ್ತೆ ನೋಡಿ. ಸೆಟ್ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಗಿಲ್ಲಿಗೆ ಬರ್ತಿದ್ದ ಸಂಭಾವನೆ ಕೂಡ ಅಷ್ಟಕ್ಕಷ್ಟೇ. ಸೆಟ್ನಲ್ಲಿಯೇ ತಿಂಡಿ, ಊಟ ಸಿಗ್ತಾ ಇದ್ದಿದ್ರಿಂದ ಬಂದ ಹಣದಲ್ಲಿ ಬದುಕು ಹೇಗೋ ಮ್ಯಾನೇಜ್ ಆಗ್ತಿತ್ತು. ಕೊರೋನಾ ಅವರ ಕನಸನ್ನೇ ಕಿತ್ಕೊಂಡಿತ್ತು. ಕೊರೋನಾ ಕಾರಣದಿಂದಾಗಿ ಗಿಲ್ಲಿ ನಟ ಮತ್ತೆ ಊರು ಸೇರ್ಕೊಳ್ಬೇಕಾಯ್ತು. ಅನೇಕರಿಗೆ ಕೊರೋನಾ ಶಾಪವಾದ್ರೆ ಗಿಲ್ಲಿಗೆ ವರವಾಗಿ ಬದಲಾಯಿತು. ತಮ್ಮೂರಿನ ಕಲಾವಿದರನ್ನೇ ಬಳಸಿಕೊಂಡು ಕಾಮಿಡಿ ವಿಡಿಯೋ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ನಲ್ಲಿ ಮೂಳೆ ವಿಡಿಯೋ ವೈರಲ್ ಆಗುತ್ತೆ. ಜೊತೆಗೆ ಇನ್ನೂ ಅನೇಕ ವಿಡಿಯೋಗಳನ್ನ ಜನರು ವೀಕ್ಷಿಸ್ತಾರೆ. ಅಲ್ಲಿಗೆ ಕಿರುತೆರೆ ಅವರನ್ನ ಕೈಬೀಸಿ ಕರೆಯಿತು. ಇವತ್ತು ಗಿಲ್ಲಿ ಬೆಳ್ಳಿ ತೆರೆಗೆ ನಾಯಕನಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಕಾಮಿಡಿ, ರಿಯಾಲಿಟಿ ಶೋಗಳ ಕೊಡುಗೆ ಸಾಕಷ್ಟಿದೆ. ಗಿಲ್ಲಿ ಬಿಗ್ ಬಾಸ್ ಹೋಗೋದಕ್ಕೆ ಕಾರಣ ಕೂಡ ಕಾಮಿಡಿ, ರಿಯಾಲಿಟಿ ಶೋಗಳು. ಕೊರೋನಾ ನಂತರ ಗಿಲ್ಲಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿಂದ ಗಿಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಒಂದರ ಹಿಂದೊಂದು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗ್ತಾರೆ. ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ಹೀಗೆ ಹಲವು ಶೋಗಳಲ್ಲಿ ಭಾಗಿಯಾಗಿ ಸಾರ್ವಜನಿಕ ಮನ್ನಣೆಯನ್ನು ಗಳಿಸ್ತಾರೆ. ಆ ಮನ್ನಣೆಯೇ ಬಿಗ್ ಬಾಸ್ ಮನೆಗೆ ಹೋಗುವಂತೆ ಮಾಡುತ್ತೆ. ಈಗ ನಾಯಕ ನಟನಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾ ಇರೋದೇ ಅದೇ ಮನ್ನಣೆಯಿಂದಲೇ. ಗಿಲ್ಲಿ ನಟ ಬಿಗ್ ಬಾಸ್ ಬಂದ ಮೇಲೆ ಅವರ ಬದುಕಿನ ಮತ್ತೊಂದು ಅಧ್ಯಾಯ ಶುರುವಾಗುತ್ತೆ. ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಗಿಲ್ಲಿ ನಟ ಕೊನೆವರೆಗೂ ಇರ್ತಾರೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಬಿಗ್ ಬಾಸ್ ಗೆಲ್ತಾರೆ ಅಂತ ಕೂಡ ಯಾರೂ ಹೇಳಲಿಲ್ಲ. ಮೊದಲು ಒಂದು ರೀತಿಯಲ್ಲಿ ಗಿಲ್ಲಿಯನ್ನ ಕಾಮಿಡಿ ಪೀಸ್ ತರ ನೋಡ್ತಾರೆ. ಜೊತೆಗಿದ್ದವರೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕರೀಲಿಲ್ಲ. ಹಾಗಾಗಿ ಗಿಲ್ಲಿ ಮಂಕಾಗ್ಬಿಟ್ರು. 2-3 ವಾರಕ್ಕೆ ಗಿಲ್ಲಿ ಮನೆಯಿಂದ ಹೊರಬರ್ತಾರೆ ಎನ್ನುವ ಮಾತುಗಳು ಕೇಳಿದ್ವು. ಆಗ ಗಿಲ್ಲಿಗೆ ಧೈರ್ಯ ತುಂಬಿದ್ದು ಕಿಚ್ಚ ಸುದೀಪ್. ಅಲ್ಲಿಂದ ಗಿಲ್ಲಿ ಆಕ್ಟಿವ್ ಆಗ್ತಾರೆ. ಗೆಲ್ಲುವ ಲಯಕ್ಕೆ ಮರಳುತ್ತಾರೆ. ಗೆದ್ದೇ ಬಿಟ್ರು. ಈಗ ಬದುಕಿನ ಮತ್ತೊಂದು ಇನ್ನಿಂಗ್ಸಿಗೆ ಗಿಲ್ಲಿ ಸಜ್ಜಾಗಿದ್ದಾರೆ. ಮೊದಲ ಚಿತ್ರದಲ್ಲಿಯೇ ದಾಖಲೆ. ಗಿಲ್ಲಿ ಸಂಭಾವನೆ ಅಬ್ಬಬ್ಬಾ, ಹೇಗಾದ ಗೊತ್ತಾ? ಪಳಾರ್ ಗಿಲ್ಲಿಯ ಬದುಕಲ್ಲಿ ಹಬ್ಬ. ಬಿಗ್ ಬಾಸ್ ವಿನ್ ಆದ ನಂತರ ಗಿಲ್ಲಿ ನಟನ ಅದೃಷ್ಟವೇ ಬದಲಾಯಿತು. ಲಕ್ಷಾಂತರ ಜನರು ಅಭಿಮಾನಿಗಳಾದ್ರು. ಗಿಲ್ಲಿ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರ್ತಿತ್ತು. ಬಿಗ್ ಬಾಸ್ ಮುಗಿದು 5 ತಿಂಗಳಾದ್ರೂ ಕೂಡ ಅಭಿಮಾನಿಗಳ ಅಭಿಮಾನ ಮಾತ್ರ ಕರಗಿಲ್ಲ. ಹಾಗಾಗಿ ಸಿನಿಮಾ ರಂಗ ಗಿಲ್ಲಿಯ ಬೆನ್ನ ಹಿಂದೆ ಬಿದ್ದಿತ್ತು. ಅನೇಕ ನಿರ್ಮಾಪಕರು, ನಿರ್ದೇಶಕರು ಗಿಲ್ಲಿಯನ್ನ ಭೇಟಿ ಮಾಡಿ ಕಾಲ್ ಶೀಟ್ ಕೇಳಿದ್ರು.
ಕೊನೆಗೂ ಚಂದ್ರಮೋಹನ್ ಕಾಲ್ ಶೀಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಮಿಡಿ ಸಿನಿಮಾದ ಜೊತೆಗೆ ಗಿಲ್ಲಿ ನಾಯಕನಾಗಿ ಸಿನಿಮಾ ರಂಗ ಪ್ರವೇಶ ಮಾಡುತ್ತಿದ್ದಾರೆ. ಆ ಪಾತ್ರ ಮಾಡೋದಕ್ಕಾಗಿ ಗಿಲ್ಲಿ ಪಡೆದ ಸಂಭಾವನೆ ಅಚ್ಚರಿ ಮೂಡಿಸುವಂತಿದೆ. ಅಷ್ಟೊಂದು ಸಂಭಾವನೆನಾ ಅಂಥೇಳಿ ಹುಬ್ಬೇರಿಸಿ ಕೇಳುವಂತಾಗಿದೆ. ಜೂನ್ 21ರಲ್ಲಿ ಗಿಲ್ಲಿ ನಟನ ಹುಟ್ಟುಹಬ್ಬ. ಅವತ್ತೇ ಚಿತ್ರಕ್ಕೆ ಚಾಲನೆ ಸಿಗಲಿದೆ. ಈ ಚಿತ್ರಕ್ಕೆ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಾದ KVN ಸಾಥ್ ಕೊಡ್ತಾ ಇರೋದ್ರಿಂದ ಭಾರಿ ಮೊತ್ತವನ್ನೇ ಗಿಲ್ಲಿಗೆ ಕೊಡಲಾಗಿದೆಯಂತೆ. ಆಪ್ತರು ಹೇಳ್ತಾ ಇರೋ ಪ್ರಕಾರ ಮೊದಲ ಚಿತ್ರಕ್ಕೆ ಗಿಲ್ಲಿ ನಟ ಬರೋಬ್ಬರಿ 1 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. 1-2 ತಾಸಿನ ಈವೆಂಟ್ಗಳಲ್ಲಿ ಭಾಗಿಯಾಗೋದಕ್ಕೆ ಲಕ್ಷ ಸಂಭಾವನೆ ಪಡಿತಾ ಇದ್ದ ಗಿಲ್ಲಿ ಸಿನಿಮಾಕ್ಕೆ ಪಡೆದಿದ್ದು ಕಡಿಮೆನಾ ಅನ್ನುವಂತಹ ಮಾತುಗಳನ್ನು ಕೂಡ ಅವರ ಅಭಿಮಾನಿಗಳು ಆಡ್ತಾ ಇದ್ದಾರೆ. ಅದೇನೇ ಇರಲಿ, ಮೊದಲ ಚಿತ್ರಕ್ಕೇನೆ ಕೋಟಿ ಸಂಭಾವನೆ ಪಡೆದ ಮೊದಲ ನಾಯಕ ಗಿಲ್ಲಿನ ಅನ್ನುವ ಮಾಹಿತಿಯನ್ನ ಹುಡುಕಬೇಕಾಗಿದೆ. ಕೋಟಿ ವಿಚಾರವನ್ನ ಅಧಿಕೃತವಾಗಿ ಯಾರೂ ಹೇಳಿಲ್ಲವಾದರೂ ಆಪ್ತರ ಮಾತುಕತೆಯಲ್ಲಿ ಕೇಳಿ ಬಂದಿದ್ದಂತೂ ಸತ್ಯ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.